ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಕನ್ಯಾ. ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೆಂಗಳೂರಿನ ಮಂದಿ 2023ಕ್ಕೆ ಗುಡ್ ಬೈ ಹೇಳೋದಕ್ಕೆ ಸಕಲ ಸನ್ನದ್ಧರಾಗಿದ್ದಾರೆ. ಬೆಂಗಳೂರಿನ ಹಲವೆಡೆ ಸಂಭ್ರಮ ಮನೆ ಮಾಡಿದೆ. ಈ ಸುದ್ದಿಯನ್ನು ನೋಡೋಣ. ವೆಲ್ಕಮ್ 2024 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 2023ಕ್ಕೆ ವಿದಾಯ ಹೇಳಿ 2024ನ್ನ ಸ್ವಾಗತಿಸಲು ಕ್ಷಣಗಣನೆ ಆರಂಭವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಸಕಲ ತಯಾರಿಯಾಗಿದೆ. ಸಿಟಿ ಮಂದಿ ಕುಣಿದು ಕುಪ್ಪಳಿಸಲು ಸಜ್ಜಾಗಿದ್ದಾರೆ. ನಗರದ ಬಹುತೇಕ ಪಬ್ಗಳು ಜಗಮಗಿಸುತ್ತಿವೆ. ಕೋರಮಂಗಲ ಪಬ್ಗಳಲ್ಲಿಯೂ ಸಿದ್ಧತೆ ಮಾಡಲಾಗಿದೆ. ನೀವೀಗಾಗಲೇ ಟಿವಿ 9ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಡಿಜೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕಲರ್ಫುಲ್ ಲೈಟ್ನ ರಂಗಿನಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಯುವಕರು ಕಿಕ್ಕಿರಿದು ಸೇರಿ ಕುಣಿದು ಕುಪ್ಪಳಿಸುತ್ತಾ ಡಿಜೆಯನ್ನು ಕೂಡ ಎಂಜಾಯ್ ಮಾಡ್ತಕ್ಕಂಥದ್ದು. ಹೊಸ ವರ್ಷಕ್ಕೆ ನಗರದ ಪಬ್ಗಳಲ್ಲಿ ಫುಲ್ ಸಿದ್ಧತೆ ಮಾಡಲಾಗಿದೆ. ಜಗಮಗಿಸುವ ಲೈಟಿಂಗ್ಸ್ನಿಂದ ಪಬ್ಗಳು ತಯಾರಾಗಿವೆ. ಸಂಜೆ 7ರ ಬಳಿಕ ಪಾರ್ಟಿಗಳು ಆರಂಭವಾಗಲಿದ್ದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಭದ್ರತೆ ಸಹ ಮಾಡಿಕೊಳ್ಳಲಾಗಿದೆ. ನಾನು ಸದ್ಯಕ್ಕೆ ಬ್ರಿಗೇಡ್ ರೋಡ್ ನಲ್ಲಿ ಇದ್ದೀನಿ. ಸೊ ಈ ಒಂದು ರೋಡ್ ನಲ್ಲಿ ಈಗಾಗಲೇ ನೋಡ್ತಾ ಹೋಗಬಹುದು ಜಗಮಗಿಸುವಂತಹ ಲೈಟ್ಸ್ ಗಳನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡಲಾಗಿದೆ. ಇನ್ನು ಈ ಒಂದು ರೋಡ್ಗೆ ಸಾಕಷ್ಟು ಜನ ಇವತ್ತು ಸಾಯಂಕಾಲ ಬರೋದ್ರಿಂದ ಅಲ್ಲಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಾಗಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಮಹಿಳಾ ಪಾರ್ಟಿ ಪ್ರಿಯರಿಗಾಗಿ ಪೊಲೀಸರು ಐಲ್ಯಾಂಡ್ ನಿರ್ಮಿಸಿದ್ದಾರೆ. ಹೆಚ್ಚು ಮದ್ಯಪಾನ ಮಾಡಿ ಸುಸ್ತಾದವರು ಐಲ್ಯಾಂಡ್ನಲ್ಲಿ ವಿಶ್ರಾಂತಿ ಪಡೆಯಬಹುದಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಐಲ್ಯಾಂಡ್ ಮಾಡಲಾಗಿದೆ. ಮಹಿಳೆಯರಿಗಾಗಿ ಬೆಡ್, ದಿಂಬು ಮತ್ತು ಹಾಸಿಗೆ ವ್ಯವಸ್ಥೆ ಮಾಡಲಾಗಿದೆ. ನೀವು ನೋಡ್ಬೋದು, ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಏನೇ ಅವರಿಗೆ ಬೇಕಾದಂಥ ಒಂದು ಹಾಸಿಗೆ ಆಗಿರ್ಬೋದು, ಜೊತೆಗೆ ಒಂದು ದಿಂಬಾಗಿರ್ಬೋದು, ಅದೇ ರೀತಿಯಲ್ಲಿ ಒಂದಿಷ್ಟು ರಗ್ಗನ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಇಲ್ಲಿ ಪ್ರಮುಖವಾಗಿ ಇಬ್ಬರು ಸಿಬ್ಬಂದಿಗಳು ಕೂಡ ಇರ್ತಾರೆ. ಹೊಸ ವರ್ಷಾಚರಣೆಗೆ ಬ್ರಿಗೇಡ್ ರೋಡ್ ಸಜ್ಜಾಗಿದೆ. ಸುಮಾರು 2 ಲಕ್ಷ ಜನರು ಈ ಪ್ರದೇಶದಲ್ಲಿ ಸೇರುವ ಸಾಧ್ಯತೆ ಇದೆ. ಬ್ರಿಗೇಡ್ ರೋಡ್ ಸುತ್ತಲೂ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಮಹಿಳೆಯರಿಗೆಂದೇ ಪ್ರತ್ಯೇಕವಾಗಿ ಬ್ಯಾರಿಕೇಡ್ ಹಾಕಿ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ. 7ರ ಬಳಿಕ ಇಲ್ಲಿನ ಅಂಗಡಿಗಳು ಬಂದಾಗಲಿವೆ. ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಇವತ್ತಿನ ಹೊಸ ವರ್ಷಾಚರಣೆಯ ಒಂದು ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೇನೆ. ಸಾಕಷ್ಟು ಜನರು ಬರುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸೆಲೆಬ್ರೇಷನ್ನ ಮೂಡ್ನ ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಲೈಟಿಂಗ್ಸ್ಗಳನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿ ರಸ್ತೆಯ 2 ಬದಿಯಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. 360 ಡಿಗ್ರಿ ದೃಶ್ಯಾವಳಿ ಸೆರೆ ಹಿಡಿಯುವ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. 650ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಟಿವಿ 9ನ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್, ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಅತ್ಯಾಧುನಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ 650ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಈಗಾಗಲೇ ಸಿಬ್ಬಂದಿ ತೊಡಗಿರ್ತಕ್ಕಂಥದ್ದು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಡ್ರೋನ್ ಕಣ್ಗಾವಲು ಇರಿಸಲಾಗಿದೆ. ಡ್ರೋನ್ ಕ್ಯಾಮೆರಾಗಳ ಮೂಲಕ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಲಾಗಿದೆ. ಡ್ರೋನ್ ಕ್ಯಾಮೆರಾಗಳಿಂದ ಹಾರಿಸಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಇಡೀ ಏರಿಯಾದ ಸುತ್ತಮುತ್ತಲ ದೃಶ್ಯಗಳನ್ನ ಡ್ರೋನ್ ಸೆರೆ ಹಿಡಿಯುತ್ತೆ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ಸಿದ್ಧಗೊಂಡಿವೆ. ಈ ಪ್ರದೇಶಗಳಲ್ಲಿ ಲಕ್ಷಾಂತರ ಜನರು ಸೇರಲಿದ್ದಾರೆ. ಹೀಗಾಗಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಬ್ರಿಗೇಡ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಬರೋಬ್ಬರಿ 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಪೊಲೀಸರು ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಬ್ರಿಗೇಡ್ ರಸ್ತೆಯಲ್ಲಿರೋ ಒಪೆರಾ ಜಂಕ್ಷನ್ನಲ್ಲಿ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ವಾಹನವನ್ನ ನಿಯೋಜನೆ ಮಾಡಲಾಗಿದೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ನಗರ ಪೊಲೀಸರು ಈ ವಾಹನ ಮಿನಿ ಕಂಟ್ರೋಲ್ ರೂಮ್ ಮಾಡಿದ್ದಾರೆ.
ಸೂಪರ್ವೈಸನ್ ಮಾಡಲಿಕ್ಕೆ ಮತ್ತೆ ಸೆಕ್ಯೂರಿಟಿಯನ್ನ ಒಂದು ಹಂತ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಹೊಸದಾಗಿ ಬೆಂಗಳೂರು ಸಿಟಿ ಪೊಲೀಸಿಗೆ ಸೇರ್ಪಡೆ ಆಗಿರುವಂತ ಈ ಒಂದು ವಾಹನ ಎಲ್ಲಿ ಹೆಚ್ಚಿನ ದೊಡ್ಡ ಮಟ್ಟದ ಜನಸಂಖ್ಯೆ ಸೇರ್ತದೆ ಅಲ್ಲಿ ಜನರನ್ನ ಮಾನಿಟರ್ ಮಾಡ್ಲಿಕ್ಕೋಸ್ಕರನೇ ಈ ಒಂದು ವಾಹನವನ್ನ ತಯಾರು ಮಾಡಲಾಗಿರುವಂತದ್ದು. ಇಂದು ಮಧ್ಯರಾತ್ರಿ 2 ಗಂಟೆವರೆಗೆ ಬಿಎಂಟಿಸಿ ಬಸ್ಗಳು ಸಂಚರಿಸಲಿವೆ. ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆಯಿಂದ ನಗರದ ಹಲವೆಡೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇಂದು ಮಧ್ಯರಾತ್ರಿ 1:30ರವರೆಗೆ ನಮ್ಮ ಮೆಟ್ರೋ ಸೇವೆ ವಿಸ್ತರಿಸಲಾಗಿದೆ. ಹಸಿರು ಹಾಗೂ ನೇರಳೆ ಮಾರ್ಗದಲ್ಲಿ ಮಧ್ಯರಾತ್ರಿವರೆಗೆ ವಿಸ್ತರಿಸಲಾಗಿದೆ. ಪ್ರತಿನಿತ್ಯ ರಾತ್ರಿ 11 ಗಂಟೆಯವರೆಗಷ್ಟೇ ನಮ್ಮ ಮೆಟ್ರೋ ಸಂಚಾರ ಮಾಡುತ್ತಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆ ಹೊಸ ವರ್ಷದ ಸ್ವಾಗತಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಗೊಂಬೆ ದಹಿಸುವ ಮೂಲಕ 2023ಕ್ಕೆ ಗುಡ್ ಬೈ ಹೇಳಲಾಗುತ್ತೆ. ಈ ಸುದ್ದಿನೆಲ್ಲ ನೋಡೋಣ ಹೊಸ ವರ್ಷದ ಹರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕುಂದಾನಗರಿ ಬೆಳಗಾವಿಯ ಜನ ಹೊಸ ವರ್ಷದ ಸ್ವಾಗತಕ್ಕೆ ತಯಾರಿ ನಡೆಸಿದ್ದಾರೆ. ಓಲ್ಡ್ ಮ್ಯಾನ್ ಗೊಂಬೆಗಳನ್ನ ದಹಿಸುವ ಮೂಲಕ 2023ಕ್ಕೆ ಗುಡ್ ಬೈ ಹೇಳಲಿದ್ದಾರೆ. ಭೂತದ ವೇಷ, ಸ್ಪೈಡರ್ ಮ್ಯಾನ್, ಜೋಕರ್, ಕಾರ್ಟೂನ್ಗಳ ಬೊಂಬೆ ರೆಡಿ ಮಾಡಲಾಗಿದೆ. ಬೆಳಗಾವಿಯಲ್ಲಿ ತಯಾರಿಸುವಂತಹ ಓಲ್ಡ್ ಮ್ಯಾನ್ಗಳಿಗೆ ಗೋವಾದಲ್ಲೂ ಡಿಮ್ಯಾಂಡ್ ಇರುವಂತದ್ದು. ಮುಖ್ಯವಾಗಿ ಈ ಒಂದು 2024 ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಓಲ್ಡ್ ಮ್ಯಾನ್ಗಳನ್ನ ದಹಿಸಿ ಒಳ್ಳೆಯದನ್ನ ಬರಲಿ ಅನ್ನುವಂತ ಆಶಯದಲ್ಲಿ ಈ ಒಂದು ಹಳೆ ನೆನಪುಗಳನ್ನ ದಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮೈಸೂರು ಅರಮನೆ ಆವರಣದಲ್ಲಿ ವಿಶೇಷವಾಗಿ ಹೊಸ ವರ್ಷ ಆಚರಿಸಲಾಗುತ್ತಿದೆ. ಫಲಪುಷ್ಪ ಪ್ರದರ್ಶನದ ಮೂಲಕ ನೋಡುಗರ ಗಮನ ಸೆಳೆಯಲಾಗುತ್ತಿದೆ. ಸೋಮನಾಥ ದೇಗುಲ, ಅರ್ಜುನ ಪ್ರತಿಕೃತಿ ಹಾಗೂ ಮಾಲೆ ಮಹದೇಶ್ವರನ ಪ್ರತಿರೂಪವನ್ನ ಹೂಗಳಿಂದಲೇ ಮಾಡಲಾಗಿದೆ. ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಮೈಸೂರು ಅರಮನೆಯ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ನೀವು ನೋಡ್ತಾ ಇರಬಹುದು ಈ ಒಂದು ಸೋಮನಾಥೇಶ್ವರ ದೇಗುಲವನ್ನ ಅಂದ್ರೆ ಹೂಗಳಿಂದಲೇ ಈ ಒಂದು ದೇಗುಲವನ್ನ ಅಲಂಕಾರ ಮಾಡಲಾಗಿದೆ. ಬಳ್ಳಾರಿಯಲ್ಲೇ ಹೊಸ ವರ್ಷವನ್ನ ಸಿಹಿಯಾಗಿ ಬರಮಾಡಿಕೊಳ್ಳಲು ಜನ ಸಜ್ಜಾಗಿದ್ದಾರೆ. ಬಳ್ಳಾರಿಯ ಬಹುತೇಕ ಬೇಕರಿಗಳಲ್ಲಿ ನ್ಯೂ ಇಯರ್ಗಾಗಿ ಸ್ಪೆಷಲ್ ಕೇಕ್ಗಳು ರೆಡಿಯಾಗಿವೆ. ಕೇಕ್ಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ತರಹೇವಾರು ಕೇಕ್ಗಳಿಂದ ಬೇಕರಿಗಳು ತುಂಬಿ ಹೋಗಿವೆ. ನಾವಿವತ್ತು ಒಂದು ಪ್ರಸಿದ್ಧ ಬೇಕರಿಲಿದ್ದೀವಿ. ಅಂದ್ರೆ ಬಳ್ಳಾರಿಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಬೇಕರಿಯಲ್ಲಿ ಕೇಕ್ಗಳನ್ನ ತಯಾರಿ ಮಾಡಿದ್ದಾರೆ ಮತ್ತು ಕೇಕ್ಗಳಲ್ಲಿ ಎಷ್ಟು ವೆರೈಟಿಗಳಿದ್ದಾವಲ್ಲ ಅಷ್ಟು ಕೂಡ ಈಗ ಕೇಕ್ಗಳನ್ನ ರೆಡಿ ಮಾಡಿಕೊಂಡು ಗ್ರಾಹಕರಿಗೋಸ್ಕರ ಕಾಯುತ್ತಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಮಠ ಮಧ್ಯಾಹ್ನವೇ ಪಾರ್ಟಿ ಫೀವರ್ ಜೋರಾಗಿತ್ತು. ಅವರಗೋಳ ಬಳಿ ಹೋಟೆಲ್ನಲ್ಲೇ ನ್ಯೂ ಇಯರ್ ಪಾರ್ಟಿ ನಡೆಯಲಿದೆ. ತುಪ್ಪದ ಬೆಡಗಿ ಖ್ಯಾತಿಯ ರಾಗಿಣಿ ಇವೆಂಟ್ನಲ್ಲಿ ಭಾಗಿಯಾಗಲಿದ್ದಾರೆ. ಹೋಟೆಲ್ ಸಿಬ್ಬಂದಿ ಡಿಜೆ ಲೈಟಿಂಗ್ಸ್ ರೆಡಿ ಮಾಡಿಕೊಂಡಿದ್ದು ಜನರ ಕಿಕ್ ಏರಿಸಲು ಸಜ್ಜಾಗಿದ್ದಾರೆ. ಈಗ ನಾವೀಗ ಸದ್ಯ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ರಾಯಲ್ ರಿಡ್ಜ್ ನಲ್ಲಿ ಇದೀವಿ. 2 ಬೃಹತ್ತಾದ LED ಪರದೆಗಳನ್ನು ಹಾಕಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಟೆಕ್ನಿಕಲ್ ಆಗಿ ಸಾಕಷ್ಟು ಸೌಂಡ್ ಮಾಡತಕ್ಕಂತಹ ಒಂದಿಷ್ಟು ಇಲ್ಲಿ ವೇದಿಕೆಯನ್ನ ಸಿದ್ಧ ಮಾಡಲಾಗಿದೆ. ಏರ್ ಎಂಡ್ ಸಲುವಾಗಿ ಮಂಗಳೂರಿನ ಎಲ್ಲಾ ಬೀಚ್ಗಳಲ್ಲಿ ಜನರ ದಂಡೇ ನೆರೆದಿದೆ. ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಬೀಚ್ ಬಳಿ ಜಮಾಯಿಸಿದ್ದಾರೆ. ಸಮುದ್ರಕ್ಕೆ ಇಳಿದು ಮೋಜು ಮಸ್ತಿ ಮಾಡ್ತಿದ್ದಾರೆ. ಪಣಂಬೂರು, ತಣ್ಣೀರು ಬಾವಿ, ಸಸಿಹಿತ್ಲು, ಉಳ್ಳಾಲ, ಸೋಮೇಶ್ವರ ಬೀಚ್ಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಸಾಕಷ್ಟಿದೆ. ಇಲ್ಲಿ ನೋಡ್ಬೋದಾಗಿದೆ ಪಣಂಬೂರು ಬೀಚ್ನಲ್ಲಿದ್ದೀವಿ. ಪಣಂಬೂರು ಬೀಚ್ನಲ್ಲಿ ಸಾಕಷ್ಟು ಪ್ರವಾಸಿಗರು, ಸ್ಥಳೀಯರು, ಸಾಕಷ್ಟು ಜನರು ಇಲ್ಲಿಗೆ ಬಂದು ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಏನು ವಾಟರ್ ಗೇಮ್ಸು, ನೀರಿನಲ್ಲಿ ಆಟ ಆಡ್ಕೊಂಡು ಸಮುದ್ರಕ್ಕೆ ಇಳಿದು ಎಲ್ಲರೂ ಕೂಡ ಎಂಜಾಯನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಬೃಂದಾವನಕ್ಕೆ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ಆಕರ್ಷಕ ಸಂಗೀತ ಕಾರಂಜಿ ಹಾಗೂ ಅಚ್ಚ ಹಸಿರಿನ ಬೃಂದಾವನ ನೋಡುಗರ ಗಮನ ಸೆಳೆಯುತ್ತಿದೆ. ಪ್ರವಾಸಿಗರು ಹಸಿರು ಪ್ರಕೃತಿಯ ಮಧ್ಯೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ. ರಾಜ್ಯ ಹಾಗೂ ಹೊರ ರಾಜ್ಯದ ಜನರು ಕೆಆರ್ಎಸ್ನಲ್ಲಿ ವರ್ಷಾಂತ್ಯ ಕಳೆದರು. ನಾನಿವಾಗ ಆ ಒಂದು ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಹರಿದು ಬಂದಿರುವಂಥದ್ದು. ರಾಜ್ಯದ ವಿವಿಧ ಜಿಲ್ಲೆಗಳು ಜೊತೆಗೆ ಹೊರ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರುವಂಥದ್ದು. ಹೊಸ ವರ್ಷಾಚರಣೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ವರ್ಷದ ಕೊನೆಯ ದಿನವನ್ನ ಮುಳ್ಳಯ್ಯನಗಿರಿಯಲ್ಲಿ ಕಳೆಯಲು ಪ್ರವಾಸಿಗರು ದೌಡಾಯಿಸಿದರು. ಈ ನಡುವೆ ಚಂದ್ರದ್ರೋಣ ಪರ್ವತದ ಕೈಮರ ಚೆಕ್ ಪೋಸ್ಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು.
ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂಥದ್ದು. ಈ ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದೇ ರೀತಿ ಪ್ರವಾಸಿ ತಾಣಗಳಂತೂ ಪ್ರವಾಸಿಗರಿಂದಲೇ ತುಂಬಿ ತುಳುಕ್ತಾ ಇರುವಂಥದ್ದು. ಹೊಸ ವರ್ಷಾಚರಣೆಗೆ ಕೊಡಗು ಜಿಲ್ಲೆ ಸಜ್ಜಾಗಿದ್ದು ಜಿಲ್ಲೆಯ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಫುಲ್ ಆಗಿವೆ. ಕೊಡಗಿನಲ್ಲಿ ಹೊಸ ಓಪನ್ ಡಿಜೆ ಪಾರ್ಟಿಗೆ ಅವಕಾಶ ನೀಡಿಲ್ಲ. ಒಳಾಂಗಣ ಪಾರ್ಟಿಗಳಲ್ಲಿ ರೆಸಾರ್ಟ್ಗಳಲ್ಲಿ ಮಾತ್ರ ಅವಕಾಶ ನೀಡಲಾಗಿದೆ. ಮಡಿಕೇರಿಯ ರಾಜ ಸೀಟ್ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದೆ. ಪ್ರಕೃತಿಯ ಮಧ್ಯೆ ಇದ್ಕೊಂಡು 2024 ಸ್ವಾಗತ ಮಾಡೋಣ ಅಂತ ಬಯಸುವವರಿಗೆ ಬಹುಶಃ ನಮ್ಮ ಈ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ 3500ಕ್ಕೂ ಅಧಿಕ ಹೋಮ್ ಸ್ಟೇಗಳು, 300ಕ್ಕೂ ಅಧಿಕ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಲಾಡ್ಜ್ಗಳು ಎಲ್ಲವೂ ಕೂಡ ಭರ್ತಿಯಾಗಿದೆ. ಮೈಸೂರು ನಗರದ ಎಲ್ಲಾ ಹೋಟೆಲ್ಗಳು ಹೊಸ ವರ್ಷ ಸಂಭ್ರಮಕ್ಕೆ ಸಿದ್ಧತೆ ಮಾಡಿಕೊಂಡಿವೆ. ರೆಡ್ ಕಾರ್ಪೆಟ್ ಥೀಮ್ನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೋಟೆಲ್ಗಳನ್ನ ಸಂಪೂರ್ಣ ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಶೃಂಗಾರ ಮಾಡಲಾಗಿದೆ. ಮೈಸೂರಿನ ಹಲವು ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುತ್ತದೆ. ಈಗ ನಾನು ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿದ್ದೇನೆ. 10,000 ಕೊಠಡಿಗಳು ಅಂದರೆ ರೂಮ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದೇ ರೀತಿಯ ಮೈಸೂರಿನ ಪ್ರವಾಸಿ ತಾಣಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಪ್ರವಾಸಿಗರು ಇರುವಂಥದ್ದು. ನನ್ನ ವಿರುದ್ಧ ಪಿತೂರಿ ಮಾಡಲಾಗಿದೆ ಎನ್ನುವ ಮೂಲಕ ವಿಕ್ರಮ್ ಸಿಂಹ ಮರಕಡಿದ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಎಷ್ಟೇ ಪ್ರಭಾವಿಗಳು ಇದ್ರೂ ಕಠಿಣ ಕ್ರಮ ತಗೊಳ್ತೀವಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಸಿಂಹ ಸಂಕಷ್ಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮರಗಳ ಮಾರಣ ಹೋಮ ಪ್ರಕರಣ ಸಂಬಂಧ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹನನ್ನು ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರೋಪಿಯನ್ನ ಬಂಧಿಸಿ ಹಾಸನಕ್ಕೆ ಕರೆತಂದರು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ ಮರ ಕಡಿದಿರುವ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಸದ್ಯ ವಿಕ್ರಮ್ ಸಿಂಹರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಹಾಸನದ ಅರಣ್ಯ ಭವನದಲ್ಲಿ ಬಂಧಿತ ಆರೋಪಿ ವಿಕ್ರಮ್ ಸಿಂಹ ವಿಚಾರಣೆ ನಡೆಯಿತು. ಹಾಸನದ ಆರ್ಎಫ್ಒ ಲಷ್ಕರ್ ನಾಯಕ್ ನೇತೃತ್ವದಲ್ಲಿ ಆರೋಪಿಯನ್ನ ವಿಚಾರಣೆ ನಡೆಸಿದ್ರು. ಸತತ 1 ಗಂಟೆ ವಿಚಾರಣೆ ನಡೆಸಿ ಬಳಿಕ ಬೇಲೂರಿಗೆ ಕರೆದೊಯ್ದರು. ಈ ವೇಳೆ ವಿಕ್ರಮ್ ಸಿಂಹ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡರು. ಅನುಮತಿ ಇಲ್ಲದೆ ಮರಗಳನ್ನ ಕಡಿದ ಆರೋಪದಡಿ ಬಂಧಿತನಾಗಿರುವ ಆರೋಪಿ ವಿಕ್ರಮ್ ಸಿಂಹನನ್ನು ಅಮಾನತುಗೊಂಡ ಅಧಿಕಾರಿಗಳೇ ವಿಚಾರಣೆ ನಡೆಸುತ್ತಿದ್ದಾರೆ. ಅಮಾನತುಗೊಂಡಿರುವ ಎಸಿಎಫ್ ಪ್ರಭುಗೌಡ, ಆರ್ಎಫ್ಒ ವಿನಯ್ ಕುಮಾರ್ ವಿಚಾರಣೆ ನಡೆಸುತ್ತಿದ್ದಾರೆ. 4 ದಿನಗಳ ಹಿಂದೆ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದು ಆದೇಶ ಪ್ರತಿ ಕೇವಲ ವಾಟ್ಸ್ಆಪ್ನಲ್ಲಿ ಹರಿದಾಡಿತ್ತು. ಆದರೆ ಅಧಿಕಾರಿಗಳಿಗೆ ಅಧಿಕೃತವಾಗಿ ತಲುಪಿಲ್ವಂತೆ. ಹಾಸನ ಜಿಲ್ಲೆ ಬೇಲೂರಿನ ನಂದಗೊಂಡನಹಳ್ಳಿಯಲ್ಲಿ ಶುಂಠಿ ಬೆಳೆಯಲು 3 ಎಕರೆ 10 ಗುಂಟೆ ಜಾಗವನ್ನು ವಿಕ್ರಮ್ ಸಿಂಹ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆ ಜಾಗದಲ್ಲಿದ್ದ 126 ಮರಗಳನ್ನು ಕಟಾವು ಮಾಡಿದ್ರು. ಪ್ರಕರಣ ಸಂಬಂಧ ರಾಕೇಶ್ ಶೆಟ್ಟಿ, ಜಯಮ್ಮ ವಿರುದ್ಧ ಬೇಲೂರು ತಹಸೀಲ್ದಾರ್ ಮಮತಾ ನೀಡಿದ್ದ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿತ್ತು. ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪ ಹಿನ್ನೆಲೆ ವಿಕ್ರಮ್ ಸಿಂಹನನ್ನು ಇಂದು ಅರೆಸ್ಟ್ ಮಾಡಲಾಗಿದೆ. ನನ್ನ ವಿರುದ್ಧ ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಎಂಬುದನ್ನ ಟೈಮ್ ಬರಲಿ ಎಲ್ಲದನ್ನೂ ಹೇಳ್ತೀನಿ ಎಂದು ವಿಕ್ರಮ್ ಸಿಂಹ ಕಿಡಿಕಾರಿದ್ರು. ಆರೋಗ್ಯ ತಪಾಸಣೆಗೆ ಕರೆತಂದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಹೇಳ್ತೀನಿ, ಕೈವಾಡ ಇದೆ, ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತೀರಿ, ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ನನ್ನನ್ನ ವ್ಯವಸ್ಥಿತವಾಗಿ